ಹಾಯ್ ಡಿಯರ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋಂಥ ತುಂಬ ಟೇಸ್ಟಿಯಾಗಿ ಸ್ವಲ್ಪ ಕಡಿಮೆ ಸಮಯದಲ್ಲೇ ಚಿಕನ್ ಫ್ರೈನ ಅಂದರೆ ಡಾಬಾ ಸ್ಟೈಲಲ್ಲಿ ಸಿಗೋ ಥರನೇ ಹೇಗೆ ಮಾಡೋದು, ಅದರ ಜೊತೆಗೆ ಮನೆಯಲ್ಲೇ ಪರೋಟ ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಾನು ನೋಡ್ತಾ ಇದ್ರಲ್ಲ, ನಾನು 1 kg ಚಿಕನ್ನ ಆಲ್ರೆಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಬೇಕಾದಂಥ ಪದಾರ್ಥಗಳು ಏನಂತ ಹೇಳಿದ್ರೆ, ನಾನು ತೋರಿಸ್ತಾ ಇದ್ದೀನಲ್ಲ, 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ, ಪುದೀನ ಇದನ್ನೆಲ್ಲ ರುಬ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಈರುಳ್ಳಿನ ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅದರ ಜೊತೆಗೆ ಒಂದು ಗಾತ್ರದಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಬಂದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋಂತಹ ಟೊಮೊಟೊ ಆಗ್ಬೋದು, ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿ, ಚಕ್ಕೆ, ಲವಂಗ ಮತ್ತು ಮೆಣಸು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದೆಲ್ಲ ಮಸಾಲೆ ರೆಡಿ ಆಗಿದೆ. ಇದನ್ನೆಲ್ಲ ಸೈಡಿಗೆ ತಿಳ್ಕೊಂಡು ನಾನು ಕೊತ್ತಂಬರಿ, ಪುದೀನನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿಲ್ಲ, ಯಾಕಂತ ಹೇಳಿದ್ರೆ ಮಿಕ್ಸಿಗೆ ಹಾಕಿದರೆ ಸುಟ್ಟೋಗುತ್ತೆ. ಸುಟ್ಟೋದಾಗ ಅದರಿಂದ ಫ್ಲೇವರ್ ಅಂದರೆ ನಾವು ಮಸಾಲೆ ಹಾಕಿದಾಗ ಫ್ಲೇವರ್ ಬರುತ್ತಲ್ಲ, ಅದು ಹೋಗುತ್ತೆ ಅಂತ ಹೇಳಿ ಈ ರೀತಿ ಕೂಡ ನೀವು ಮಾಡಿ ನೋಡಿ. ಈಗ ನಾನು ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಲ್ಲ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನ ಅದನ್ನು ಒಂದು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಇದ್ರದ್ದು ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಹಸಿ ವಾಸನೆ ಹೋದ ನಂತರ ನೀವು ಚಿಕನ್ ಹಾಕಬೇಕು. ನೀವು ಸಡನ್ನಾಗಿ ಟೈಮ್ ಇಲ್ಲ, ನಂಗೆ ಬೇಗ ಹಾಕಬೇಕು ಅಂತ ಹೇಳಿ ನೀವು ಇಮಿಡಿಯೇಟಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಇದು ಮಸಾಲೆ ಫ್ರೈ ಆಗ್ತಾ ಆಗ್ತಾ ನೀರು ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶ ಕೂಡ ಹೋಗಬೇಕು. ಮಸಾಲೆ ಬೆಂದಷ್ಟು ಅದರದ್ದು ಈಗ ಇದೇನಿದೆಯಲ್ಲ ಮಸಾಲೆ ಈಗ ಜಾಸ್ತಿ ಕಾಣ್ತಾ ಇದೆ. ಚೆನ್ನಾಗಿ ಬೆಂದಾಗ ಅದರ ಕ್ವಾಂಟಿಟಿ ಏನು ಕಡಿಮೆ ಆಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ. ಇದರದ್ದು ನೋಡ್ತಾ ಇದ್ದೀನಿ ನೀರಿನ ಅಂಶ ಕೂಡ ಹೋಗಿದೆ. ಇವಾಗ ನಾನು 1 kg ಅರ್ಧ kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ತುಂಬ ಈಸಿಯಾಗಿ ಸ್ವಲ್ಪ ಕಡಿಮೆ ಸಮಯದಲ್ಲೇ ಮಾಡ್ಬೋದು ವೀಕ್ಷಕರು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಮಗೆ ಇಮಿಡಿಯೇಟಾಗಿ ಯಾರೋ ಬಂದರು ಏನೋ ಮಾಡಬೇಕು ಅಂತ ಅಂದಾಗ ತುಂಬ ಈಸಿಯಾಗಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಇದು ನಾನು ಕೂಡ ಇಮಿಡಿಯೇಟಾಗಿ ಮಾಡಿದ್ದು. ಅದ್ರ ಜೊತೆಗೆ ನಾನಿಲ್ಲಿ ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನಾನು 10 ರೂಪಾಯಿ ಚಿಕನ್ ಮಸಾಲ ತಂದಿದ್ದೆ, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ, ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊನೆಯಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಖಾರದ ಅಂಶ ಚೆನ್ನಾಗಿರಲಿ, ಫ್ಲೇವರ್ ಇರುತ್ತೆ ಅಂತ ಹೇಳಿ, ತಿನ್ನಬೇಕಾದ್ರೆ ಸ್ವಲ್ಪ ಖಾರವಾಗಿರಲಿ ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಮತ್ತೆ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಮಸಾಲೆ ಬೆಂದಿದೆ, ಚಿಕನ್ ಬೇಯಬೇಕಲ್ಲ. ಚಿಕನ್ ಬೆಂದಾಗ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಜೊತೆಗೆ ಚೆನ್ನಾಗಿ ಬೆಂದಿರುತ್ತೆ. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಬೇಯಲಿಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬೆಂದು ಸ್ವಲ್ಪ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಚಿಕನ್ ಆಗ್ಬೋದು ಮತ್ತು ಮಸಾಲೆ ಆಗ್ಬೋದು. ನೋಡಿ, ಇದು ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಮಾಡಿ ನೋಡಿ, ಬೇಕಾದರೆ ನೀವೇ ಹೇಳ್ತೀರಾ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹೇಳಿ. ನೋಡ್ತಾ ಇದ್ರಲ್ಲ, ಚಿಕನ್ ಡಾಬಾ ಸ್ಟೈಲಲ್ಲಿ ಸಿಗೋ ಥರನೇ ಚಿಕನ್ ಫ್ರೈ ರೆಡಿ ಆಗಿದೆ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಅದರ ಜೊತೆಗೆ ಮನೆಯಲ್ಲೇ ನಾನು ಪರೋಟನ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಅಂದರೆ ಪರೋಟಕ್ಕೆ ನಾನು ಜಾಸ್ತಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಆಲ್ರೆಡಿ ಕಲಸಿಟ್ಟಿದ್ದೆ. 1 hour ಬಿಟ್ಟಿದ್ದೆ. ನಾನಿವಾಗ ಅದನ್ನು ಚೆನ್ನಾಗಿ ಹರಿದ್ಕೊಂಡು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಈಗ ನಾರ್ಮಲ್ ನಾವು ಗೋಧಿ ಹಿಟ್ಟಿನ ಚಪಾತಿ ಅರಿಬೇಕಾದ್ರೆ ಈಸಿಯಾಗಿ ಅರಿಬೋದು. ಆದರೆ
ನಾವು ಜಾಸ್ತಿ ಮೈದಾ ಹಿಟ್ಟು ಹಾಕಿ ಹರಿಬೇಕಾದ್ರೆ ಸ್ವಲ್ಪ ಚಪಾತಿ ಹರಿದೋಗುತ್ತೆ. ಆವಾಗ ಈ ರೀತಿ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡಾಗ ಚಪಾತಿ ಹರಿಯಲ್ಲ. ಲೈಕ್ ಪರೋಟನ ಆದರೂ ಹೇಳ್ಬೋದು, ಇದನ್ನು ಚಪಾತಿ ಆದರೂ ಹೇಳ್ಬೋದು, ಅಷ್ಟು ಕಾಂಬಿನೇಷನ್ ತುಂಬ ಸಖತ್ತಾಗಿತ್ತು. ಈಗ ನೋಡಿ, ಬೇಯಬೇಕಾದ್ರೆ ಅದು ಹುಬ್ಬಿ ಬರುತ್ತೆ. ಯಾವ ರೀತಿ ಅಂತ ಯಾಕಂತ ಹೇಳಿದ್ರೆ ನಾನು ಚೆನ್ನಾಗಿ ಕಲಿಸ್ಬಿಟ್ಟು 1 ಅವರ್ ಬಿಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಪರೋಟ ಚಪಾತಿ ರೆಡಿ ಆಗಿದೆ. ಇದನ್ನು ನೀವು ನೋಡ್ತಾ ಇದ್ರಲ್ಲ, ಹುಬ್ಬಿ ಬರ್ತಾ ಇದೆ ಇವಾಗ, ತುಂಬ ಸಾಫ್ಟಾಗಿದೆ. ಇನ್ನು ನೀವು ಇದು ಏನು ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಈ ರೀತಿ ಪರೋಟ ಮಾಡ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ಪರೋಟ ಕೂಡ ರೆಡಿ ಆಗಿದೆ. ನಾನಿದನ್ನು ನೋಡಿ, ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಒಂದು ತಟ್ಟೆಯಲ್ಲಿ ಆಲ್ರೆಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು. ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೆ, ಕೊನೆಯಲ್ಲಿ ತೋರಿಸಿದ್ದೀನಿ ನಿಮಗೆ ಇದನ್ನು. ಓಕೆ, ನೋಡ್ತಾ ಇದ್ರಲ್ಲ, ನಾನು ಹಾಗೆ ಏನು ಚಿಕನ್ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟ ಡಾಬಾ ಸ್ಟೈಲಿನ ಚಿಕನ್ ಫ್ರೈ, ಅದರ ಜೊತೆಗೆ ಮನೇಲಿ ಮಾಡಿರುವಂತಹ ಪರೋಟ, ಅದರ ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಲೆಮನ್ ಇದ್ದರೆ ಎಂಥ ಟೇಸ್ಟ್ ಅಲ್ವಾ. ಎಷ್ಟು ಕೊಟ್ಟರು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು. ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರ ಜೊತೆಗೆ ನೀವು ರೈಸ್ ಬೇಕಾದರೆ ರೈಸು ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ರೈಸ್ ಜೊತೆಗೆ ಕೂಡ. ಈ ರೆಸಿಪಿ ನಾನು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಕರವಾಗಿ ಮಾಡ್ಬೋದು. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.